ಅಧಿಕಾರಿ ಸಿಬ್ಬಂದಿ ಹಾಗೂ ಪೊಲೀಸರ ಕರ್ತವ್ಯಗಳಿಗೆ ರಾಜಕೀಯ ಪಕ್ಷದ ಕೆಲ ಮುಖಂಡರುಗಳು ಅನವಶ್ಯಕವಾಗಿ ತಡೆಯೊಡ್ಡಿ ಧಮಕಿ ಹಾಕಿದರೆ ಬಡಪಾಯಿಗಳು ಏನು ಮಾಡಬೇಕು ನೀವೇ ಹೇಳಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ಹಸೀರ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರ ಹಾಗೂ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುವ ಆಡಳಿತ ಯಂತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವ ಕೆಲವರು ಅವರವರ ಸರ್ಕಾರಿ ಕರ್ತವ್ಯಕ್ಕೆ ಹಸ್ತಕ್ಷೇಪ ವ್ಯಕ್ತಪಡಿಸುತ್ತಾ ತಮ್ಮ ಬೆಂಬಲಿಗರ ಇಲಿಗಲ್ ಕೆಲಸಗಳಿಗೂ ಲೀಗಲ್ ಎಂದು ಮಾಡಿ ಎಂದು ಧಮಕಿ ಹಾಕುತ್ತಿದ್ದಾರೆಂಬುದಾಗಿ ತಿಳಿದು ಬಂದಿದೆ. ನಗರದ ಸಂಚಾರಿ ಸುವ್ಯವಸ್ಥೆಗೆ ಕಾನೂನುಬದ್ಧಗೊಂಡಿರುವ ಸಂಚಾರಿ ಪೊಲೀಸರು ಪ್ರತಿನಿತ್ಯ ಒಂದಲ್ಲ ಒಂದು ಅವಘಡ, ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ಇನ್ನಿಲ್ಲದ ಕಿರಿಕಿರಿಯಾಗಿದ್ದ ಕಾವೇರಿ ಸರ್ಕಲ್ ತಿರುವಿನಿಂದ ಕೆಎಸ್ಆರ್ಟಿಸಿ ನಿಲ್ದಾಣದ ತಿರುವಿನವರೆಗೂ ಇದ್ದ ರಸ್ತೆ ಬದಿ ವ್ಯಾಪಾರಿಗಳಿಂದ ತೊಂದರೆಯಾಗಿತ್ತು. ಇದನ್ನು ಗಮನಿಸಿದ ಸಂಚಾರಿ ಪೊಲೀಸರು 8ರಿಂದ 10 ಮಂದಿ ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಪಾದಚಾರಿಗಳಿಗೆ, ವಾಹನ ಸಂಚಾರರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದರು. ಸಂಚಾರಿ ಪೊಲೀಸರ ಕ್ರಮಕ್ಕೆ ಪ್ರತಿಯೊಬ್ಬರೂ ಮೆಚ್ಚುಗೆ ವ್ಯಕ್ತಪಡಿಸಿ ಇದೇ ರೀತಿ ಅಂಚೆ ಕಚೇರಿ ರಸ್ತೆಯನ್ನು ಕಾಯಕಲ್ಪ ಮಾಡಿ ಎಂದು ಮನವಿ ಸಲ್ಲಿಸಿ ಶ್ಲಾಘಿಸಿದರು. ನಗರದ ಸಾರ್ವಜನಿಕರು, ಕಾಲೇಜು ಹೆಣ್ಣು ಮಕ್ಕಳು, ವಾಹನ ಸವಾರರು, ಅದರಲ್ಲೂ ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ತೆರಳಲು ಇದೇ ಮಾರ್ಗವಾಗಿದ್ದರಿಂದ ಪ್ರತಿನಿತ್ಯ ಇಲ್ಲ ಎಂದರೂ 10,000ಕ್ಕೂ ಹೆಚ್ಚು ಮಂದಿ ತಿರುಗಾಡುವ ಸ್ಥಳ ಎಂಬುದು ಗಮನಾರ್ಹ. ಊಟ ವ್ಯಾಪಾರಿಗಳಿಗೆ ಅನುವು ಮಾಡಿಕೊಡಲು ಸಂಚಾರಿ ಪೊಲೀಸರ ಮೇಲೆ ತಮ್ಮ ದರ್ಪ ಪ್ರಯೋಗ ಮಾಡುವುದು ಎಷ್ಟು ಸರಿ? ಪದಗಳ ಏರಿಳಿತ, ತೋಳ್ಬಲ, ಕಲುಷಿತ ವಾತಾವರಣವನ್ನು ಸಹಿಸದೆ ಜನತೆ ತಮ್ಮ ಪ್ರತಿನಿಧಿಯನ್ನೇ ಬದಲಾವಣೆ ಮಾಡಿದ್ದಾರೆ. ಆದರೆ ಇವರು ಕೂಡ ಅದೇ ರೀತಿ ಎಂದು ಸಂದೇಶ ರವಾನೆಯಾಗುತ್ತಿದ್ದು, ಜನ ಹಳೆಗಂಡನ ಪಾದವೇಗತಿ ಎಂಬುದರಲ್ಲಿ ಎರಡೂ ಮಾತಿಲ್ಲ.